ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಪರಾಭವ ನವ ಸಂವತ್ಸರದ ಹಾರ್ದಿಕ ಶುಭಾಶಯಗಳು. ಫ್ರೆಂಡ್ಸ್, ಯುಗಾದಿ ಹಬ್ಬ ನಿಮ್ಮೆಲ್ಲರಿಗೂ ಒಳ್ಳೆದನ್ನ ಮಾಡ್ಲಿ ಅಂತ ಕೋರ್ತಾ ಇದ್ದೀನಿ. ಮರಳಿ ಮನಸಾಗಿದೆ ಸಾಗಿದೆ ನಿನ್ನ ಹೃದಯ. ಮನೇಲಿ ಹಾಕ್ಲೆ ಎಲ್ಲ ಐಟಮ್ಗಳೆಲ್ಲ ತಂದಿದ್ದಾರೆ. ಹಬ್ಬಕ್ಕೆ ಏನೇನು ಬೇಕು ಅದು, ಮತ್ತು ದಿನಸಿ ಕೂಡ ಎಲ್ಲ ತಂದಿದ್ದಾರೆ. ಸೊ ಇವಾಗ ಇದು ಕೂಡ ಎಲ್ಲ ರೆಡಿಯಾಗಿದೆ. ಇನ್ನು ನಮ್ದಷ್ಟೇ ಕಾರ್ಯ ಇರೋದು, ನಾವು ಮಾಡೋಂಥದ್ದು ಕಾರ್ಯ. ಸೊ ನನ್ನ ಮಗಳು ಇಲ್ಲಿ ಚೀಕು ಬಾಂಟಿನ ನೋಡ್ತಾ ಇದ್ದಾಳೆ. ಮನ್ವಿಕಾ, ಯು ಲೈಕ್ ಚಿಕ್ಕು ಬಂಟಿ? ಚಾಕು ಹಿಡ್ಕೋಬೇಡ, ಕೊಡಿಲಿ, ಕೊಡು ಕೊಡ. ಫ್ರೆಂಡ್ಸ್, ನಾವು ರಾತ್ರಿನೇ ಮಾಡಿ ಇಟ್ಕೊಬಿಡ್ತಾ ಇದ್ದೀವಿ. ಬೇಳೆ ಎಲ್ಲ ಬೇಯಿಸಿ ಇಟ್ಕೊಂಡ್ಬಿಡ್ತಾ ಇದ್ದೀನಿ. ಬೇಳೆ ಎಲ್ಲ ಸ್ವಲ್ಪ ಬೆಂದಿದೆ. ಒಬ್ಬಟ್ಟಿನ ಸಾರು ಕೂಡ ಮಾಡಬೇಕು. ಹಾಗೇನೆ ಒಬ್ಬಟ್ಟಿಗೆ ಕಾಯಿ ಕೂಡ ತುರಿದಿಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ನನ್ನ ಮಗಂಗೆ ಹೇಳಿದೆ ತುರ್ಕೊಡು ಅಂತ, ಅವ್ನು ತುರ್ಕೊಡ್ಲಿಲ್ಲ. ಸೊ ನಾನೇ ತುರ್ಕೊಂಡಿದ್ದೀನಿ. ಬೇರೆದು ಮಾಡಿಕೊಟ್ಟ, ಕಾಯಿ ತುರ್ಕೊಡ್ಲಿಲ್ಲ. ಸೊ ನೋಡ್ತಾ ಇದ್ದೀನಿ, ಇನ್ನೂ ಸ್ವಲ್ಪ ಇದಾಗಬೇಕು. ನೀರು ಕಡಿಮೆ ಇಟ್ಟಿದೆ ಅಂತ ಅನಿಸುತ್ತೆ. ಸೊ ಅದಕ್ಕೆ ಒಂದು ಸ್ವಲ್ಪ ಬಿಸಿನೀರು ಹಾಕ್ತೀನಿ ಇವಾಗ ಸ್ವಲ್ಪ ನೀರು ಹಾಕ್ತೆ ಫ್ರೆಂಡ್ಸ್. ಬಿಸಿನೀರನ್ನ ಖಾಲಿ ಆಗಿಬಿಟ್ಟಿತ್ತಲ್ಲ, ಸೊ ಅದಕ್ಕೆ ಒಂದು 5 ನಿಮಿಷ ಬೆಂದರೆ ಸಾಕಾಗುತ್ತೆ. ಸೊ ನಾನು ಇಷ್ಟು ದೊಡ್ಡ ಪಾತ್ರೆಯಲ್ಲಿ ಯಾಕೆ ಮಾಡ್ತಾ ಇರೋದು ಅಂದರೆ, ನಮ್ಮ ಮಾವಂಗೂ ಕೂಡ ಬೇಕು. ಸೊ ಅದಕ್ಕೆ ಬೇರೆ ಕೊಟ್ಟು ಕಳಿಸ್ಬೇಕು ಅದಕ್ಕೆ. ಸೊ ನನ್ನ ಮಗ ಆಲ್ರೆಡಿ ಬೆಲ್ಲ ಎಲ್ಲ ಕುಟ್ಟಿ ರೆಡಿ ಮಾಡಿದ್ದಾನೆ. ಸೊ ಇದಾದಮೇಲೆ ಮಾಡ್ಕೋಬೇಕು. ಯಾವುದಕ್ಕೆ ಹಾಕೋಬೇಕು ಅನ್ನೋದನ್ನ ನೋಡ್ಬೇಕು ಇವಾಗ. ಈ ಥರದ್ದು ಇನ್ನೊಂದು ತಕ್ಕೊಡ್ತೀಯ ಜಿಂಕರ್? ಇದ್ದಿದೆಯಲ್ಲ. ನನ್ನ ಮಗ ಕನಕ ಕಲಿಸ್ತಾ ಇದ್ದಾನೆ. ಅವನು ಗೊತ್ತಿಲ್ದಂಗೆ ಶೂಟ್ ಮಾಡಿದ್ದೀನಿ. ಬಟ್ಟೆಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ, ಪೂರ್ಣ ಮಾಡಿಟ್ರೆ ಆಗುತ್ತೆ ಅಂತ. ಸೊ ಇದು ನನ್ನ ಮಗ ಹೆಚ್ಕೊಟ್ಟಿದ್ದಾನೆ. ಈರುಳ್ಳಿ, ಕರ್ಬೇವಿನ ಸೊಪ್ಪು ಮತ್ತು ಇದನ್ನು ಮಾಡಿದ್ದಾನೆ. ಹಾಗೆಯೇ 4 ಈರುಳ್ಳಿ ಹಚ್ಚಿದ್ದಾನೆ, 4 ಸುಲಿದ್ದಾನೆ. ಇನ್ನೊಂದು 4 ಸುಲಿ ಅಂತ ಹೇಳಿದ್ದೀನಿ. ಸೊ ಇವಾಗ ಸುಲಿತಾನೆ. ಸೊ ಈಗ ಒಂದು ಅರ್ಧ ಕೆಲಸ ಮಾಡಿಬಿಟ್ರೆ ಬೆಳಿಗ್ಗೆ ಎದ್ದು ನಾವು ಮಾಡ್ಕೊಳೋದಕ್ಕೆ ಸರಿ ಹೋಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಮ್ಮ ಕೈಲಾದಷ್ಟು ನಾವು ಪ್ರಿಪೇರ್ ಮಾಡಿಸ್ತಾ ಇದ್ದೀನಿ. ನಾ ಒಬ್ಬಟ್ಟು ಕೂಡ ರಾತ್ರಿನೇ ತಟ್ಟಿ ಇಟ್ಕೊಂಡ್ಬಿಟ್ಟೆ ಫ್ರೆಂಡ್ಸ್. ಇಲ್ಲಾಂದರೆ ಬೆಳಿಗ್ಗೆ ಎದ್ದು ಮಾಡೋಕ್ಕಾಗಲ್ಲ ಅಂತ, ಸ್ವಲ್ಪ ಲೇಟಾಗಿದ್ದರೂ ನಡೆಯುತ್ತೆ ಅಂತ ರಾತ್ರಿ 12:30 ಏನೋ ಆಯಿತು. ಆವಾಗಲೇ ಪ್ರಿಪೇರ್ ಎಲ್ಲ ಮಾಡಿಬಿಟ್ಟು ಇಟ್ಕೊಂಡ್ಬಿಟ್ಟೆ. ಸ್ವಲ್ಪ ದೊಡ್ಡದಾಗೇ ಮಾಡ್ಕೊಂಡಿದ್ದೀನಿ. ಸೊ ಇದು ಬಂದು ಬೆಳಿಗ್ಗೆದು. ಏನೇನು ಇಂಗ್ರೀಡಿಯೆಂಟ್ಸ್ ಮಾಡಿದ್ದೀವಿ ಅಂತ ನೋಡ್ಬೋದು. ಅನ್ನ, ಸಾರು, ಕೋಸಂಬರಿ, ಮತ್ತು ಕಾಳು ಕೂಟು, ಮತ್ತು ಇದು ಬೇವು ಬೆಲ್ಲ ಕೂಡ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಎಡೆಗೆ ಎಲ್ಲನೂ ತೊಗೊಂಡೋಗೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಕಾಯಿ ಬಾಳೆಹಣ್ಣು ಕೂಡ ಎಲ್ಲ ಒಂದು ಕಡೆ ಇಟ್ಕೊಂಡ್ರೆ ಬೇಗ ನೈವೇದ್ಯ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಒಂದೇ ಕಡೆ ಇಟ್ಕೊಂಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ನಮ್ಮ ಮನೆ ಕನ್ನೋಡಿ ಯಾವಾಗ ನೋಡ್ರೂ ಗಲೀಜಾಗಿರುತ್ತೆ ಫ್ರೆಂಡ್ಸ್. ನೋಡಿ ಇವಳಿದ್ರಿಂದ. ಸೊ ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಹಬ್ಬ ಎಲ್ಲ ಹೇಗೆ ಮಾಡ್ತಾ ಇದ್ದೀರಾ? ಸೊ ಎಲ್ಲರಿಗೂ ಪರಾಭವ ನಾಮ ಸಂವತ್ಸರದ ಶುಭಾಶಯಗಳು ಫ್ರೆಂಡ್ಸ್. ಸೊ ಕರೆಕ್ಟಾಗಿ ಬರ್ತಿಲ್ಲ ಅನಿಸುತ್ತೆ, ಇನ್ನೊಂದ್ಸಲಿ ಹೇಳ್ತೀನಿ ರೀ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಪರಾಭವ ನವ ಸಂವತ್ಸರದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್. ಯುಗಾದಿ ಹಬ್ಬ ನಿಮ್ಮೆಲ್ಲರಿಗೂ ಒಳ್ಳೆದನ್ನ ಮಾಡಲಿ ಅಂತ ಕೋರ್ತಾ ಇದ್ದೀನಿ. ಏನಂತ ಹೇಳ್ಬೋದು, ಇಡೀ ಪ್ರಕೃತಿಗೆ ಹೊಸ ವರ್ಷ ಆಗಿರುತ್ತೆ ಫ್ರೆಂಡ್ಸ್. ಇದು ಸ್ಪ್ರಿಂಗ್ ಸೀಸನ್ ಆಗಿರೋದ್ರಿಂದ ಎಲ್ಲ ಚಿಗುರೊಡೆಯ ಕಾಲ. ಸೊ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಓಕೆ ಬಾಯ್. ನೋಡಿ ಫ್ರೆಂಡ್ಸ್, ಒಬ್ಬಟ್ಟುಗಳನ್ನೆಲ್ಲ ಈ ರೀತಿ ಮಾಡಿಟ್ಟಿದ್ದೀನಿ, ಒಂದಕ್ಕೊಂದು ಅಂಟ್ಕೊಬಾರ್ದು ಅಂತ. ಹಾಗೆಯೇ ಇದು ಚಿತ್ರಾನ್ನ,
ಹಾಗೆ ಇದು ಕಾಳುಗೊಜ್ಜು ನಾನು ಹೇಳಿದ್ನಲ್ಲ ರಾತ್ರಿಯೇ ಕಾಳುಗೊಜ್ಜು ಮತ್ತು ಕೋಸಂಬರಿ ಕೂಡ ಅಷ್ಟೇ ನನ್ನ ಮಗನೇ ಕ್ಯಾರೆಟ್ ಎಲ್ಲ ತುರಿದು ಇಟ್ಟಿರೋದು. ಹಾಗೆ ಇದು ಬಂದು ರೈಸು, ಹಾಗೆ ಇದು ಹಪ್ಳ ಕರೆದಿರೋದು ಲಾಸ್ಟ್ ಒಂದು ಉಳಿದಿದೆ ಅಷ್ಟೇನೆ. ಸೊ ಇದು ಬಂದು ಸಾಂಬಾರು ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ ಫ್ರೆಂಡ್ಸ್, ಎಲ್ಲ ಯಾಕಂದರೆ ಒಂದು 2-3 ದಿನ ಇಟ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂತ. ಸೊ ಇದು ನಮ್ಮ ಮನೆಯವ್ರಿಗೂ ಟೀ ಮಾಡ್ಕೊಂಡು ಕುಡ್ದಿರೋದು, ಅದನ್ನು ಇಗ್ನೋರ್ ಮಾಡಿ. ಹಾಗೆಯೇ ಇಷ್ಟು ಫ್ರೆಂಡ್ಸ್ ನಾವು ಮಾಡಿರೋ ಅಂಥ ಅಡುಗೆಗಳು ಇಷ್ಟಿದೆ. ಒನ್ ಡೇ ಬಿಫೋರೇ ದೇವ್ರ ಸಾಮಾನು ಎಲ್ಲ ಬೆಳಗಿಟ್ಬಿಟ್ಟಿದ್ದೆ. ಸೊ ಬೆಳಿಗ್ಗೆ ಎದ್ದು ಬೆಳ್ಕೊಳೋದು ಟೈಮ್ ಆಗಲ್ಲ ಅಂತ. ಸೊ ಒನ್ ಡೇ ಬಿಫೋರೇ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಇವನ್ ಅಡುಗೆ ಕೂಡ, ಇವನ್ ಇದು ಕೂಡ ದೇವ್ರ ಸಾಮಾನು ಕೂಡ. ಯಾಕಂದರೆ ಬೆಳಿಗ್ಗೆ ಮಾಡುವಷ್ಟರಲ್ಲಿ ಇಡೀ ದಿನ ಅಂದರೆ ಮಧ್ಯರಾತ್ರಿ ಎದ್ಬಿಡಬೇಕು ಅಂತ ಅನಿಸುತ್ತೆ. 3:30, 4 ಹಂಗೆ ಎದ್ದರೆ, ಅಂದರೆ ವಿತ್ ಹೆಲ್ಪ್ ಇರೋರಾದರೆ ಏನೂ ಆಗಲ್ಲ. ಬಟ್ ವಿತೌಟ್ ಹೆಲ್ಪ್ ಇರೋದ್ರಿಂದ ನಾವು ಈ ರೀತಿ ನಾವು ಮಾಡಿಕೊಡ್ಲೇಬೇಕಾಗಿದೆ. ಒಂದಿನ ಮುಂಚೆನೇ ಪ್ರಿಪೇರ್ ಆಗಬೇಕಾಗಿದೆ. ಸೊ ಅದರಿಂದ ನಾವು ಒಂದಿನ ಬಿಫೋರೇ ಪ್ರಿಪೇರ್ ಆಗ್ತಾಯಿದ್ದೀವಿ ಫ್ರೆಂಡ್ಸ್. ನನ್ನ ಮಗ ಸ್ವಲ್ಪ ಹೆಲ್ಪ್ ಮಾಡಿದ್ದಾನೆ, ಫುಲ್ ಕಂಪ್ಲೀಟಾಗಿ ಹೆಲ್ಪ್ ಮಾಡಿದ್ದಾನೆ ಅಂತ ಹೇಳೋಕ್ಕಾಗಲ್ಲ, ಸ್ವಲ್ಪ ಹೆಲ್ಪ್ ಮಾಡಿದ್ದಾನೆ. ಅಂದರೆ ತೋರಣ ಕಟ್ಟೋದು ಮತ್ತು ದೀಪ ಹಚ್ಚೋದೆಲ್ಲ ಮಾಡಿದ್ದಾನೆ. ಸೊ ಇವಾಗ ನಾನು ಮಿಕ್ಕಿದ್ನೆಲ್ಲ ಮಾಡಿ ಎಡೆ ಮಾಡಿಬಿಟ್ರೆ ನಮ್ಮದು ಕೆಲಸ ಮುಗಿಯುತ್ತೆ ಫ್ರೆಂಡ್ಸ್. ಬಾಗಿಲಿಗೆಲ್ಲ ಅರಿಶಿನ ಕುಂಕುಮ ಇಟ್ಟಿರಲಿಲ್ಲ. ಸೊ ನಾನು ಬೆಳಿಗ್ಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟಿದ್ದು. ನಮ್ಮ ಮನೆ ಹತ್ರ ಸ್ವಲ್ಪ ಜಾಗ ಇದೆ, ಅದಕ್ಕೆ ನಾನು ಈ ಥರ ಚಿಕ್ಕದಾಗಿ ರಂಗೋಲಿ ಹಾಕ್ತಾಯಿದ್ದೀನಿ. ಮಾಡಬಾರ್ದು, ಸೊ ಅದಕ್ಕೋಸ್ಕರ ನನ್ನ ಮಗ ತೋರಣ ಕಟ್ಟಿರೋದು ಸ್ಟಾಪ್ಲರಲ್ಲಿ ನಾನು ಹೇಳಿಕೊಟ್ಟೆ ಯಾವ ರೀತಿ ಕಟ್ಟೋದು ಅಂತ. ಸೊ ಅವ್ನು ಕಟ್ಟದ, ಇವಾಗ ತಗೊಂಡು ಹೋಗೋಣ. ಇದನ್ನು ಇವಾಗ ತುಳಸಿ ಪೂಜೆ ಕೂಡ ಮಾಡ್ಕೊಂಬಂದ್ಬಿಡೋಣ. ತುಳಸಿ ಪೂಜೆ ಆದಮೇಲೆ ಎಲ್ಲ ಇದು ಮಾಡೋದಕ್ಕೆ ಸರಿ ಹೋಗುತ್ತೆ. ಮೊದಲು ಮುಂದೆ ಇಟ್ಟಿದ್ದೆ, ನಮ್ಮ ಮನೆ ಮುಂದೆ, ಬಟ್ ಅಲ್ಲೆಲ್ಲ ಬಿಸಿಲೇ ಬರ್ತಿರ್ಲಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ಹಿಂದೆ ಅಂದರೆ ಸೈಡಿಗೆ ತಂದಿಟ್ಟಿದ್ದೀನಿ. ಸ್ವಲ್ಪ ಬಿಸಿಲೆಲ್ಲ ಬೀಳುತ್ತಲ್ಲ, ಚೆನ್ನಾಗಿ ಇದಾಗುತ್ತೆ ಅಂತ. ಸೊ ಇದನ್ನು ಇವಾಗ ಡೋರ್ನ ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡಿಬಿಟ್ಟು ನಾವು ನಮ್ಮ ಇದಕ್ಕೆ ಹೋಗಿ ಈಗ ಪೂಜೆ ಮಾಡೋಣ. ಇದು ಎಡೆ ಇಟ್ಟಿರೋದೇ ತಗೊತಿದ್ದೀನಿ ತಿನ್ನೋದಕ್ಕೆ. ಇವಾಗ ತಿಂಡಿ ತಿನ್ನೋದಕ್ಕೆ ಹಾಗೇನೆ ಇದು ತಗೊಬಿಡ್ತಾ ಇದ್ದೀನಿ. ಯಾರಾದರೂ ಬಂದರೆ ಕೊಡೋದಕ್ಕೆ, ಹಾಗೆ ನನ್ನ ಮಗಳಿಗೆ ಕೊಡೋದಕ್ಕೆ ಅಂತ. ಸೊ ನನ್ನ ಮಗಳಿಗೆ ಅಲ್ಲೇ ಕರೆದು ಕೊಟ್ಟೆ. ಇವಾಗ ನಾನು ಸ್ವಲ್ಪ ತಿಂದ್ಬಿಟ್ಟು ಆಮೇಲೆ ಮಾಡ್ತೀನಿ. ಅನ್ವಿಕಾ, ನನಗೆ ಕೊಡೋದನ್ನ ನನ್ನ ಮಗಳು ಕೊಟ್ಲು. ಚೆನ್ನಾಗಿದ್ಯಾ? ಸ್ಪೂನ್ ಇಟ್ಬಿಡ, ಅದರಲ್ಲಿ ಸೈಡ್ ತೆಗಿ. ಬರೀ ಬೇವನೆ ಕೊಡ್ತಾ ಇದೆಯಾ? ಸ್ಪೂನ್ ತೊಗೊಂಬರ್ಲಿಲ್ವಮ್ಮ? ಆಯ್ತು ಹಬ್ಬ. ನಮ್ಮದು ಆಯ್ತಪ್ಪ, ಅದಕ್ಕೇ ಇದೊಂದು ಕೊಡೋಣ ಅಂತ ತೊಗೊಂಬಂದಿದ್ವಿ. ರೇಷ್ಮಾ ಆಂಟಿಗೆ ಕೊಡ್ತೀನಿ ಅಂತ ಬಂದಿದ್ದಾಳೆ. ಸೊ ಐ ಥಿಂಕ್ ಅವ್ರದ್ದು ತಿಂಡಿ ಆಗಿರಬೇಕು, ಗೊತ್ತಿಲ್ಲ. ಸೊ ಹೋದ್ಲು.
ತಿಂಡಿ ತಿಂತಾ ಇದ್ದಾರೆ. ಇಸ್ಕೊಳ್ಳಿ ಬೇವು ಬೆಲ್ಲ. ಹಾಂ ಇನ್ನೂ ಇಲ್ಲ, ಇವಾಗ ಮಾಡಬೇಕು. ಪೌಡರ್ ಮಾಡಿಬಿಟ್ಟಿದ್ದೀರಾ? ಲೀವ್ಸ್ ಹಾಕಲ್ವಾ? ಒಂದೆರಡು ಲೀವ್ಸ್ ಇರಬೇಕು, ಚಿಗುರೆಲ್ಲ ಥರ ಚೆನ್ನಾಗಿರುತ್ತೆ. ಸರಿ ಆಯಿತು. ಇನ್ನೂ ಇಲ್ಲ, ಎಲ್ಲರೂ ಕೊಟ್ಟು ಬಂದು ಆಮೇಲೆ ತಿನ್ನೋಣ. ಅಪ್ಪ ಮಿಸ್ಸಿಗೆ ಕೊಡೋಕೆ ಹೋಗ್ತಾ ಇದ್ದಾಳೆ. ಆ್ಯಕ್ಚುಲಿ ನಮ್ಮ ಮನೆ ಹತ್ರ 3 ಮನೆ ಇದೆ. 3 ಮನೆಗೂ ಕೂಡ ಕೊಟ್ಟರೆ ನಮಗೆ ಸಮಾಧಾನ. ಸೊ ಪೂಜೆ ಮಾಡ್ತಾಯಿದ್ದಾರೆ. ಕೊಡ್ಬಾ, ತಕ್ಕೋ ಕೊಡು. ಇವ್ರಿಗೂ ಕೊಡು, ಇಬ್ರಿಗೂ ಕೊಡು, ನಿಮ್ಮ ಫ್ರೆಂಡ್ಸ್ಗೆ. ಮನೆಯಲ್ಲಿ ಏನೇನು ಡಿಶ್ ಮಾಡಿದ್ದೀವೋ ಎಲ್ಲ ಅಜ್ಜಿ ಮನೆಗೆ ಕೊಡಕ್ಕೆ ಹೋಗ್ತಾ ಇದ್ದೀವಿ. ಬೀಳಿಸ್ತೀಯ ಬಿಡಮ್ಮ, ಗಟ್ಟಿ ಹಿಡ್ಕೊ. ಆ್ಯಕ್ಚುಲಿ ಈ ಡ್ರೆಸ್ನ ನಾನು ತೋರಿಸೇ ಇರಲಿಲ್ಲ ನಿಮಗೆ. ಸೊ ಇವಾಗ ತೋರಿಸ್ತಾ ಇದ್ದೀನಿ. ಇದು ಫುಲ್ಲು ಅಂದರೆ ಈ ನೆಕ್ ಫುಲ್ಲು ಚೆನ್ನಾಗಿರೋ ಅಂಥ ಚಮ್ಕಿ ವರ್ಕ್ ಇದೆ, ನೋಡ್ಬೋದು ನೀವು, ಚೆನ್ನಾಗಿದೆ. ಮತ್ತು ಇದೊಂಥರ ಸಿಲ್ಕ್ ಟೈಪ್ ಆಫ್ ಥಿಂಗ್ ಅಂತ ಹೇಳ್ತಾರಲ್ಲ ಆ ಥರ. ಹಾಗೇನೆ ಇದರಲ್ಲೂ ಕೂಡ ಇದೆ ಚಮ್ಕಿ ವರ್ಕು. ಫುಲ್ ಅಂದರೆ ಸ್ವಲ್ಪ ತುಂಬ ಲೂಸಾಗೇ ಇದೆ, ಸ್ಟ್ರೈಟ್ ಪ್ಲಾಜೋ ಅಲ್ಲ ಆ್ಯಕ್ಚುಲಿ, ಇದು ಫುಲ್ಲು ಇದು ಬರುತ್ತಲ್ಲ ಬ್ಯಾಗಿ ಥರ, ಆ ಥರ ಪ್ಲಾಜೋ. ಸೊ ಇದು ಬಂದು ಇದು 2 ಡಿಮಾರ್ಟಲ್ಲೇ ತೊಗೊಂಡಿದ್ದು. ನಾವು ಡಿಮಾರ್ಟ್ಗೆ ಹೋಗಿರೋ ವಿಡಿಯೋ ತೋರಿಸಿಲ್ಲ ನಿಮಗೆ ಆ್ಯಕ್ಚುಲಿ, ಅದಕ್ಕೋಸ್ಕರ ಇವಾಗ ತೊಗೊಂಬಂದಿರೋದು. ಹೇಗಿದೆ ಅನ್ನೋದನ್ನ ಕಮೆಂಟ್ ಮಾಡಿ. ಇದು ಬಂದು ಸಂಜೆ ಪೂಜೆ. ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಎಲ್ಲ ಪೂಜೆ ಮಾಡ್ತಾಯಿದ್ದೀನಿ. ಆಗಲೇ 7 o'clock ಆಗಿದೆ. ಸೊ ಇವಾಗ ಪೂಜೆ ಮಾಡಿ ಟಕ್ ಅಂತ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಯುಗಾದಿ ವರ್ಷ ಪ್ರಾರಂಭ ಆಗಿದ ತಕ್ಷಣ ಇಲ್ಲಿ ರಾಶಿ ಪ್ರಕಾರ ಆದಾಯ ವ್ಯಯಗಳು ಬರ್ತಿರ್ತಾರೆ. ಅದನ್ನು ನೋಡ್ಕೋಬೋದು. ಆದಾಯ ಎಷ್ಟು, ಈ ವರ್ಷ ಫಲಾಫಲ ಹೇಗಿರುತ್ತೆ, ಮತ್ತು ಇದು ರಾಜ ಯಾರು, ಮಂತ್ರಿ ಯಾರು ಅನ್ನೋದೆಲ್ಲ ಫುಲ್ಲು ಡೀಟೇಲಾಗಿ ಬರೆದಿರ್ತಾರೆ. ಈ ಸಲ ಧಾನ್ಯಗಳು ಚೆನ್ನಾಗಾಗ್ತವ, ಮಳೆ ಬೆಳೆ ಚೆನ್ನಾಗಾಗುತ್ತಾ, ಹಸುಗಳಿಗೆ ಚೆನ್ನಾಗಿ ಸಿಗುತ್ತಾ, ಮೇವುಗಳು ಸಿಗುತ್ತಾ, ಆ ಥರ ಎಲ್ಲ ಫಲಾಫಲ ಎಲ್ಲ ಬರ್ತಿರ್ತಾರೆ ಫ್ರೆಂಡ್ಸ್. ಸೊ ಇದನ್ನೆಲ್ಲ ನೀವು ಸ್ಕ್ರೀನ್ಶಾಟ್ ತೆಗೆದುಬಿಟ್ಟು ಬೇಕಾದ್ರೆ ಓದ್ಕೋಬೋದು. ಸೊ ಈ ಕಡೆ ಅಮ್ಮನವ್ರ ಕಡೆ ಯಾರೂ ಸ್ವಲ್ಪ ಜನ ಇರಲಿಲ್ಲ. ಸೊ ಅಲ್ಲಿಗೆ ಬಂದು ನಿಂತ್ಕೊಂಡು ನಮಸ್ಕಾರ ಹಾಕ್ತೆ. ತುಂಬಾ ಜನ ಇದ್ದರು ಫ್ರೆಂಡ್ಸ್ ನಾನು ಹೋದಾಗ, ಯಾಕಂದರೆ ಹೊಸ ವರ್ಷ ಅಲ್ವಾ, ತುಂಬಾ ಜನ ಇದ್ದರು. ಸೊ ಇದು ನಾನು ಸುಮ್ಮನೆ ನಮಸ್ಕಾರ ಹಾಕ್ಕೊಂಡು ಬಂದುಬಿಡ್ತಾ ಇದ್ದೀನಿ ಅಷ್ಟೇನೆ. ಈಗ ಮನೆಗೆ ಬಂದಿದ್ದೀನಿ. ಇದು ನೆಕ್ಸ್ಟ್ ಡೇ ಆಗಿರುತ್ತೆ ಫ್ರೆಂಡ್ಸ್. ಚಂದ್ರ ನೋಡೋದು, ಪೂಜೆ ಮಾಡೋದಿರುತ್ತಲ್ಲ, ಅದು ನೆಕ್ಸ್ಟ್ ಡೇ ಆಗಿರುತ್ತೆ. ಚಂದ್ರ ನೋಡೋಕ್ಕೆ ಹೊರಡ್ತಾ ಇದ್ದೀವಿ. ಈಗೆಲ್ಲ ಪೂಜೆ ಎಲ್ಲ ತಗೊಂಡು, ಪೂಜೆ ಸಾಮಗ್ರಿ ಎಲ್ಲ ತಗೊಂಡು ಹೋಗ್ತಾ ಇದ್ದೀವಿ. ಹೋಗೋಣ ಬನ್ನಿ. ಆ್ಯಕ್ಚುಲಿ ನಮ್ಮ ಬಿಲ್ಡಿಂಗ್ ಮೇಲೆ ಕಾಣಿಸೋನು ಈಗ ಬಿಲ್ಡಿಂಗ್ ಸೈಡಲ್ಲಿ ಕಾಣಿಸ್ತಾ ಇದ್ದಾನೆ ಚಂದ್ರ. ಸೊ ಅಲ್ಲಿಗೆ ಪೂಜೆ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್.
ಶೈಲ್ ಕಾಣಿಸ್ತೈತೆ ಇದ್ ಕಡೆ. ಒಂದೆಳೆ ಚಂದ್ರನ್ ಬಿಡಬೇಕು ಹೊಸ ಬಟ್ಟೆ. ಪ್ರತಿ ವರ್ಷ ನಮಗೆ ಜಾಸ್ತಿ ಚಂದ್ರ ಹೊಸ ಬಟ್ಟೆ ಕೊಡಿಸ್ತಾನೆ. ಚಲ್ತಿದ್ಯಾ ಅಲ್ಲಿ ಬಿಡು ಬಿಡು ಅಷ್ಟೇ ಸಾಕು. ಪ್ರತಿ ಸಲ ಮಾಡೋ ಹಾಗೆ ನಾವು ಚಂದ್ರನ ಪೂಜೆ ಮಾಡಿದ್ದೀವಿ ಫ್ರೆಂಡ್ಸ್. ಇದಾಗಿತ್ತು ಫ್ರೆಂಡ್ಸ್ ನಮ್ಮ 2 ದಿನದ ವ್ಲಾಗ್ ಆಗಿರುತ್ತೆ ಕಂಪ್ಲೀಟಾಗಿ. ಹಬ್ಬದ ದಿನ ಮತ್ತು ವರ್ಷದಡ್ಕು 2 ಕೂಡ ಮಾಡ್ತೀವಿ.